ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಗಿಡ್ಮುಳಿ ಹಂಗ್ಯಾಕ್ಲೆ ಏನಾತ? ಮಕ್ಕ ಅನ್ನೋದು ಹೊತ್ತಿ ತಾಲಿ ಪಟ್ಟದಂಗೈತಿ, ಒಣಗಿದ ಹಪ್ಪಳದಂಗೈತಿ. ಏನಾತ? ಯಾಕೆ ನಿಮಗೆ ಎಲ್ಲ ನಕ್ಲಿ ಗಲ್ಲ ನೋಡ್ರಿ ಇಲ್ಲಿ ಹೆಂಗೆ ಬಾತತಿ ಗೊತ್ತಾ? ಕೆಟ್ಟ ಹಲ್ಲು ನೋಡ್ರಿಪ್ಪ ಆತಾಗ. ನಡಿ ಹೇಳ, ದವಾಖಾನಿಗೆ ಹೋಗೇ ಬಂದ್ಬಿಡ. ನಡಿಯತ್ತಾಗ ಎದಕ್ಕೆ ರೀ? ಹಲ್ಲು ಕೇಳಿಸ್ಬಿಡ ನಾನು ಇದನ್ನ. ನನಗರ ನೋವು ತಡ್ಕೊಳಕ್ ಆಗೋಲ್ತಪ್ಪ ಯಪ್ಪ. ಹೌದನ? ಹಲ್ಲು ನೋವಿಗೆ ಜ್ವರ ಸತಿಗೆ ಬಂದಂಗಾಗಿ ಹೋಗುತ್ತಾನ. ನಾ ಅಂತೇನೆ ನನಗಿನ್ ಮನೆ ಕೆಲಸನೂ ಮಾಡೋಕ್ಕೂ ಆಗವಲ್ತು. ಸ್ವಲ್ಪ ಜ್ಯೋತಿಗೆ ಬರಕ್ಕೆ ಹೇಳ್ತೀರನ? ಒಂದು ವಾರ 15 ದಿನ ಬಂದು ಹೋಗ್ವಳ್ಳಕ್ಕ ಆಗವಲ್ತು. ಮನೆ ಕೆಲಸನೂ ಮಾಡೋಕ್ಕಾಗವಲ್ತು, ನನಗೆ ಏನು ಮಾಡೋಕ್ಕಾಗವಲ್ತು. ಜ್ವರ ಒಂದು ಜಗ್ಗು ಬಂದಾವು. ಒಂಚೂರು ದವಾಖಾನಿಗೆ ಹೋಗ್ಬರಂಬರ್ರಿ. ಹೌದಾ? ತಡಿ, ಜ್ಯೋತಿಗೆ ಫೋನ್ ಹಚ್ತೀನಿ. ಅಲ್ಲ, ನಾ ಹಚ್ಚೋದೇನೈತಿ? ನೀನ ಹಚ್ಚಿ ಕರೆದ್ರೆ ಏನು ಬರಲ್ಲ ಅಂತಾಳ ಆಕೆ? ಹಿಂಗೆ ತೊಂದ್ರೆ ಐತಿ, ಹೋಗ್ಬರ್ತೀನಿ ಅಂತ ಬಂದ್ಬಿಡ್ತಿದ್ಲು. ನೀನೊಂದು ಹೊತ್ತಾಗ ನಾನೇ ಮಾಡ್ಬೇಕಂತ ಎಲ್ಲದನ್ನೂ ಹೊತ್ತಾಗ ಆತ. ನಾ ಫೋನ್ ಹಚ್ಚಿ ಕರಿತೀನಿ. ಹೇಳು, ಎದ್ದು ಯಾವ್ದಾರ ಬೇರೆ ಸೀರೆ ಉಟ್ಕೋ, ದವಾಖಾನಿಗಾರ ಹೋಗಿ ಬರೋಣ. ಅಯ್ಯೋ, ಜಳಕ ಮಾಡೇ ಉಟ್ಕೊಂಡೇನಿ. ಈ ಸೀರೆಗೆ ಏನು ದಾಡಿಯಾಗೈತಿ ಇದ್ರಾಗ? ನಡ್ರಿಪ್ಪ, ನಾವೇನಲ್ಲೇ ಹೆಣ್ಗಂಡು ನೋಡಕ್ ಹೊಂಟೇವ ಏನು ಕಾರ್ಯಕ್ಕೆ ಹೋಗಾಟ್ನ ಕೊಟ್ಟೇವೆ? ನಡ್ರಿ ಮೊದಲು ಹೋಗ್ಬರೋಣ. ಅಪ್ಪ ನಡಿ. ಅವ ಏನಾತವ? ನಿಮ್ಮ ಅವ್ಗ ಹಲ್ಲು ಹೊಡ್ತಂತ. ಅಲ್ಲ, ಎಷ್ಟು ಹೇಳ್ತಾನೆ, ಚಾ ಪಾ ಕುಡಿಬೇಡ, ಶಿವಿಡ್ ತಿನ್ಬೇಡ ಅಂತೇಳಿ. ಮತ್ತೇನೇನೈತಿ? ಚಾ ಕುಡಿದು ಶಿವಿಡ್ ತಿನ್ನೋದು ಇವನ್ನೆಲ್ಲ ಮಾಡಿದ್ರೆ ಎಲ್ಲರ ಹಾಲು ಹೊಡ್ದು ಕಮ್ಮಿ ಆಕತನ? ಈ ಪರಿ ಮತ್ತೆ ಹಾಲು ಹೊಡ್ತು ಹೇಳೋದ ಮತ್ತೆ. ಇದೊಂದು ಯಾಕೆ ಹಿಂಗೆ ಕಾಡ್ತೈತೇನ ನಿಮ್ಮ ಅಪ್ಪ ತಗ ರೀ? ಏನು ಚಾ ಕುಡ್ದಿಲ್ರಿ ನಾನು. ಹಲ್ಲು ಹೊಡ್ತಾ ಇದ್ದಾಗಿಂದ ಬಿಟ್ಟೇನು ಗೊತ್ತನ? ನಿಮ್ದೊಂದು ಕತಿ ಅತ್ತಾಗ. ಅದು ಏನು ಇಟ್ಕೊಂಡಿಯೋ, ಏನು ಬಿಟ್ಟಿಯೋ, ದೇವ್ರಿಗೆ ಗೊತ್ತು. ಹೋಗತ್ತಾಗ ಹಾಲು ಹೊಡ್ತ ಎದ್ದತಿ, ಅದು ಚಾ ಕುಡಿದು ಬಿಟ್ಟೆ. ಹಾಲು ಹೊಡ್ತು ಎದ್ದ ಮೇಲೆ ಬಿಡುದು ಅಲ್ಲದು ಏನು? ನಡಿ ನಡಿ ಹೋಲತ್ತಾಗ ಶಿವಿಡ್ ತಿನ್ನಕ್ಕೆ ಹೇಳು. ಹೋಳಿಗೆ ಬುಂದೆ ಅದು ಇದು, ಈ ಮಾಯಿನಣ್ಣು ಶಿಕರಣಿ ಹೋಳಿಗೆ, ಮಾಯಿನಣ್ಣು ಶಿಕರಣಿ ಹೋಳಿಗೆ ನಮ್ನಿ ತಿಂದಿ. ಅದಕ್ಕಾಗೈತೆ ನೋಡೋದು. ನಮ್ಮದು ನೋಡು, ಒಂದು ಹಲ್ಲರ ಹುಳುಕ್ಕ ಅಲ್ಲಾಡೋದು ಏನಾರು ಹಾಕವನ? ಸಾಧ್ಯನೇ ಇಲ್ಲ. ಯಾಕೆ ಹೇಳ? ನಾವು ನಮ್ಗೆ ಆಗೋದಿಲ್ಲ ಅಂತವೆಲ್ಲ. ದಿನ ಸೇರೆ ಕುಡಿತೀರ? ಆ ಸೇರೆಕ್ಕ ಬಾಯ ಹುಳ ಉಳಿದ್ರಲ್ಲ, ಓಸು ಸತ್ ಸುಡ್ಗಾಡ್ ಸೇರ್ತಾವ. ಮತ್ತಿನ್ನೇನೈತಿ? ನಮ್ನಿ ಸೇರೆ ಕುಡಿದ್ರೆ ಎಲ್ಲರ ಹುಳ ಹಾಕವನ? ಸುಮ್ಕುಂದ್ರಿ ಸಾಕು. ಈ ಸಾಂದ್ರಿ ಆ ಹೊಲಸು ಈಸದ್ದು ಕುಡಿದ್ರೆ ಮತ್ತೆ ಬದುಕ್ತಾವನ ಹುಳ? ಮತ್ತೆ ಹೇಳ್ತಾರೆ ಇಲ್ಲಿ. ಅಯ್ಯೋ, ನೀನು ಒಂದು 90 ಹಾಕೋ ನೋಡು. ನಾಳೆ ಹಲ್ಲು ಹೊಡ್ತು ಎಲ್ಲೈತಲ್ಲ ಬೈಲಿಲ್ಲ ಅಂದ್ರೆ ಸುಮ್ಮನೆ ದವಾಖಾನಿಗೆ ಹೋಗೋದು ಬೇಡ. ಎದ್ದೇಳಿಲಿ. ಇದು ಒಂದು ಟ್ಯೂಬ್ನ್ಯಾಗ ಒಟ್ಟು ಎಳ್ಕೊಂಡದನ್ನ ನೀರು ಬೆರೆಸ್ಲಂಗ ಅದನ್ನ ಸೀದಾ ಹಲ್ಲು ಎಲ್ಲಿ ನೋವು ಐತಲ್ಲ ತೆಗೀಲಿ. ಅಲ್ಲೇ ಒಂದು 4 ಹನಿ ಬಿಡ್ತೇನೆ ನೋಡು. ಹಲ್ಲು ಹೊಡ್ತಾ ಕೇಳ್ದ ಈಗ ಕಿತ್ಕೊಂಡು ಹೋಗ್ಬಿಡ್ತತಿ. ನೋಡ್ಬೇಕಾದ್ರೆ ನೀನು ನನ್ನ ಮಾತು ಕೇಳಿ, ನೀನು ಹಲ್ಲು ನೋವ ಬರೋದಲ್ಲ ಏನ? ಖರೇನ? ಸುಮ್ಮನಿರಿ, ಹೊಲಸು ಸೇರೆ ಬಿಡ್ತಾರಂತ. ನೀನ ಕುಡ್ಕೋ ಹೋಗಲ್ಲೇ. ನೀ ಕುಡಿಯೋದಂತ ಮತ್ತೆ ನಾ ಬೇರೆ ಚಾಲು ಮಾಡ್ಲೇನ ಅದನ್ನ? ಹಿಡ್ಸಾಕತ್ತ ಗಂಡು ಮಕ್ಳಿಗೆ ಎಲ್ಲಾರ ಹಲ್ಲು ಹೊಡ್ತಾ ಅದು ಇದು ಅಂತೇಳಿ ಹಲ್ಲು ಕೇಳಿಸ್ಕೊಳಕ್ ಹೋಗಿದ್ ನೋಡಿ ನೀನು. ಭಾಳ ಕಮ್ಮಿ. ಅವ ಯಾವಾರ ಏನು ಚಟ ಮಾಡ್ಲಾರ್ದು ಇರ್ತಾವಲ್ಲ ಅಂಥವಕ್ಕೆ ಏನಾರು ಬಂದ್ರೆ ಬರ್ಬೇಕು. ನಿಮ್ಗೆ ಹೆಣ್ಮಕ್ಳಿಗೆ ಏನು ಕಾಟು ಮರೆಯತ್ತಾಗ? ಮೊಣಕಾಲು ನೋವು, ಕೈ ನೋವು, ಕಾಲು ನೋವು, ನಡಾನು, ಕುಂತ್ರೆ ಕುಂಡಿ ನೋವು, ಎದ್ರ ತೆಲ್ ನೋವು, ನಿಂತ್ರ ಕಾಲು ನೋವು, ಏನು ಹಂಗ ಒಂದು ನಮೂನಿ ತಲೆ ಹಿಡಿಸ್ತೀರ ಒಂದು ಅಳತಿ ಅತ್ತಾಗ. ಮತ್ತು ಸಾಲದಕ್ಕೆ ಇವು ಹಲ್ಲು ಹೊಡ್ತಾ, ಕಿವಿ ಹೊಡ್ತಾ ಎಲ್ಲ ಸುಡ್ಗಾಡ. ಗಂಡು ಮಕ್ಳಿಗೆ ನೋಡು, ಹೊಡ್ತಾನೆ ಇರಂಗಿಲ್ಲ, ಏನಿರಲ್ಲ. ಹಲ್ಲು ಪಲ್ಲು ಉಳುಕಾಗದಂತೂ ಸುಳ್ಳ. ಯಾಕಂದ್ರೆ ಎಲ್ಲಡ್ಕಿ ಸುಣ್ಣ ಹಾಕ್ಕೊಂತೀವಿ, ಅದಕ್ಕೆ ಎಲ್ಲ ಆಗ್ಬೇಕು ಆಗಂಗಿಲ್ಲ. ಸಾಲದಕ್ಕೆ ರಾತ್ರಿ ಸ್ಪಿರಿಟ್ ಹೆಂಗೆ ಹೋಗತ್ ಗಂಟ್ಲಾಗ. ಕೆಮ್ಮು ನೆಗಡಿ ಜ್ವರ ಅಂತೂ ಭಾಳ ಕಮ್ಮಿ ನಮಗೆ ಬರೋದು. ನಿಮಗೆ ಹಂಗ 2 ತಿಂಗಳದಾಗ ಒಮ್ಮೆ ಇರೋದ ಜ್ವರ ನೆಗಡಿ ಕೆಮ್ಮು ಅಂತೇಳಿ. ಆಗ್ಲ ಪುಣ್ಯಾತ್ಮ ನಿಂದೊಂದತ್ತಾಗ. ನನಗೂ ಏನು ಇಷ್ಟು ದಿನ ಬಂದಿದ್ದಿಲ್ಲ, ಈಗ ಬಂದೈತಿ ಸುಡ್ಗಾಡತ್ತಾಗ, ತಲೆ ಹಿಡ್ಸಾಕತ್ತಾಗ. ಬರ್ರಿ ಹೋಗಿ ತೋರಿಸ್ಕೊಂಡು ಬರೋಣ. ಅದೇನ ಜ್ಯೋತಿಗೆ ಫೋನ್ ಹಚ್ಬೇಕಂತ ನೋಡಪ್ಪ. ಫೋನ್ ಹಚ್ಚಿ ಒಂದು 6 ಹೊತ್ತು ಬಾ ಅಂತ ಹೇಳ್ಬೇಕಂತ. ಅರ್ವಿ ತೊಗೊಂಡ ಬಂದ್ಬಿಡನ್ನ. 6 ಹೊತ್ತಲ್ಲೇ ಒಂದು 15 ದಿನ ಇದ್ದ ಹೋಗ್ಕೊಳ್ಳಕ ಏನು? ಇದ್ದ ಹೋಗ್ಲಿ ಕರ್ಸಕಿನ್. ಈಕಿ ಯಾಕ ಮೈ ಮೆತ್ತಗಾಗೈತಿ ಅಂತಾಳ. ಬರ್ರಿ ಹೋಗ್ಬರಣ. ಯಪ್ಪ, ನಡ ಅಂತರೂ ಕೆಟ್ಟ ನೋವಾಗತ್ತಪ್ಪ. ಹರಿ ಬ್ಯಾಗ ಮಟ್ಟ ಸಾಕಾಗಿ ಹೋತತ್ತಾಗ. ಅವ ನೀ ಯಾಕೆ ಹೋಗದಾಕತಿ ಅರ್ವಿ? ಈ ನಮ್ನಿ ನಡ ನೋವು ಅಂತೇಳಿ ಆಕಿಗೆ ಹೇಳ ಒಗಿತಾಳ. ಇಲ್ಲ, ಆಕಿನ ಒಗಿತೇನೆ ಅಂದ್ಲ. ಅಂದ್ರೆ ಏನಾತಂದ್ರೆ ಆಕಿ ಮತ್ತೆ ತಲೆಗೆ ನೀರು ಹಾಕೊಂಡಿದ್ಲಲ್ಲ, ಹಂಗಾಗಿ ಆಕಿಗೆ ಮೈ ಯಾಕ ಭಾಳ ನೋವಾತಂತ, ನಡಾನು ಜಗ್ಗು ಹೊಡ್ಯಾತಂತ. ಅದಕ್ಕೆ ನಾನು ಒಗದಾಕತ್ತೆ ಬಿಡ್ತಿದ್ದೆ. ಹೋಗ್ಲಿ ಬಿಡ, ನಾಳೆ ಒಗ್ಯಾನ ಅಂತೇಳಿ. ಆದ್ರೆ ಏನು ಮಾಡ್ತೀವಿ ಹೇಳು? ಇವು ಒಗಿಲಿಲ್ಲ ಅಂತಂದ್ರೆ ಮೊದ್ಲ ಮಳೆ ಹತ್ತಿ ಬಾರ್ಸಾಕತ್ತೈತಿ, ಅರಿಬಿ ಒಣಗದೇ ಇಲ್ಲ. ದಿನಕ್ಕೆ ದಿನ ಹಾಕೊಳಕ್ ಬೇಕಲ್ಲ, ಹಂಗಾಗಿ ತಡಿ ಹಂಗಾರ ಒಗದರ ಹಾಕ್ಬಿಡೋಣಂತ ಏನಾಗದೈತಿ ಅಂತೇಳಿ ನಾನು ಬಂದೆ. ಆಕೇನು ಒಗಿ ಅಂದಿಲ್ಲ. ಓ ಹೌದಾ? ಆದ್ರೂ ಎದಕ್ಕೆ ತ್ರಾಸ ತಗೋತಿ ಅಂತ ನಾನು ನೋಡಿ. ಹೇಳು ಒಂಚೂರು ನೀನಾರ ಹೇಳು.
ನೋಡವ್ ಯಾವ ಪರಿ ಅರ್ಬಿ ಹೋಗೋದ ಕೇಳ ನೋಡು, ಇಲ್ಲಿಷ್ಟು ಒಣ ಕೇಳ ಅಲ್ಲಷ್ಟು ಬಕೆಟ್ ತುಂಬ್ಯಾವು, ಏನು ಅರಿಬಿ ಏನಿವು ಗುಡ್ಡ. ಏ ಸುಮ್ಮನೆ ಅವ್ ಏನ್ ದೊಡ್ಡ ಆಗದ ಅರ್ಬಿ ಯಾಕನ ಒಗದ್ ಹಾಕೇ ಇಲ್ಲ ಅರ್ಬಿ ಇಷ್ಟ ಅವಾಗ ಏನ್ ಹಾಕ್ಬಿಟ್ರಿ ಹೋಲತ್ತಾಗ. ಅವ ಒಂದು ವಾಷಿಂಗ್ ಮಿಷಿನ್ ತೊಗೊಂಬಂದ್ಬಿಡ ನಾನು ಸುಮ್ಮನೆ. ನಾ ಅದೇ ಹೇಳ್ಬೇಕು ಅನ್ಕೊಂಡೆ, ಒಂದು ವಾಷಿಂಗ್ ಮಿಷಿನ್ ತಂದೆ ಬಿಡೋಣ ಅಂತೇನು ನಾನು. ಇರ್ಲಿ ಬೇಕಾಕತಿ ಮನ್ಯಾಗ, ಹೌದಿಲ್ಲವ? ಮೊದ್ಲ ಕೆಲಸ ಮಾಡಪ್ಪ, ಪಾಪ ಏನ್ ಹಂಗ ಒಂದ ಸುಮ್ಮನೆ ಕೆಲಸ ಮಾಡ್ತತಿ ಪಾಪ. ನಿನ್ನೆ ನೋಡ್ಬೇಕಿತ್ತು ಅವೇನೇನು ಹಾಸ್ಕಿ ಪಾಸ್ಕಿ ಅಂತೇಳಿ ಹಂಗ ಒಗಿತಾನೆ ಇತ್ತು. ನನಗೆ ಒಂಥರ ಜೀವ ಮರ ಅಂತ ಹೇಳಿದ್ರೆ ಕೇಳಂಗಿಲ್ಲ ತಾಗ. ನಿನ್ನ ಹೆಂಡತಿ ಅಂತರೂ ಒಂದು 5 ದಿನ ಹಿಂಗಾದಾಗ ಪೂರ ಮಕ್ಕೊಂಡೆ ಬಿಡೋದಪ್ಪ. ಏನ ನಿಮ್ಮವ್ವ ಅಲ್ಲನ ಎದ್ ಕೆಲಸ ಮಾಡ್ದಕ್ಕೆ ಅಲ್ಲ. ನಾ ಈ ವಿಚಾರವಾಗಿ ಏನು ಮಾತಾಡಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರಂಗಿಲ್ಲ ನೋಡು ಗಂಡಸೂರಿಗೆ ಏನು ಅಂತೇಳಿ ಹೇಳ್ತಾ ಇದೀನಿ ಅಷ್ಟೇ. ಮಾತಾಡಂಗಿಲ್ಲ ಅಂತೇಳಿ ಮಾತಾಡತ್ತಿರಲ್ಲ. ಕೆಲವು ಹೆಣ್ಮಕ್ಳಿಗೆ ಹಂಗಾದ ತ್ರಾಸ ಆಕತಿ. ನಿಮಗೆ ಏನ್ ಗೊತ್ತು? ನಿಮಗೆ ಏನ್ ಗೊತ್ತಂತೆ ನಾನು ಸುಮ್ಮನಿರಿ, ಅಂಥವೆಲ್ಲ ಮಾತಾಡಕ್ ಹೋಗ್ಬಾರ್ದು. ಕೆಲವು ಹೆಣ್ಮಕ್ಳಿಗೆ ಒಂದು 5 ದಿನ ಜೀವ ಹೋದಂಗ ಆಕಿರ್ತದ ಗೊತ್ತನ. ಒಂದರ ನರಕ ಯಾತನೆ ಅದ. ಏನ ಸುಮ್ಮನೆ ಬಾಯಿಗೆ ಬಂದಂಗ ಮಾತಾಡಕ್ ಹೋಗ್ಬಾರ್ದು. ಗಂಡ್ಮಕ್ಳಿಗೆ ಅದನ್ನ ಕೊಟ್ಟಿಲ್ಲ ದೇವ್ರು, ಹಂಗಾಗಿ ಇದು ಯಾವುದು ಗೊತ್ತಾಗವಲ್ತು. ಎಷ್ಟೋ ಜನ ಮನಿಗೊಳಗ ಈ ತರ ಮಾತಾಡ್ತಾರ, ಅಯ್ಯ ದೊಡ್ಡ ಏನ್ ಆಗ್ಬಿಡ್ತಿಕ್ಕಿಗೆ ಈ ತರ ಆಗ್ಬಿಟ್ರೆ ಒಂದು ದೊಡ್ಡ ಇದನ ಹಂಗನ ಹಿಂಗನ ಅಂತೇಳಿ ಬಾಯಿಗೆ ಬಂದಂಗ ಮಾತಾಡ್ತಾರ. ಅದಕ್ಯಾಕೆ ಮುಕೋಬೇಕು, ಅದಕ್ಯಾಕೆ ನಡ ಹೋಗ್ಬೇಕು, ಏನ್ ದೊಡ್ಡ ಯಾರಿಗೂ ಆಗ್ಲಾರ್ದಕ್ಕತನ ಅಂತೇಳಿ ಹಿಂಗೆಲ್ಲ ಮಾತಾಡ್ತಾರ. ಹಂಗೆಲ್ಲ ಮಾತಾಡಕ ಹೋಗ್ಬಾರ್ದು. ಏನು ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಅದನ್ನ ಅನುಭವಿಸ್ತೋರಿಗೆ ಗೊತ್ತಿರ್ತತಿ. ಏನ್ ಸುಮ್ಮನೆ ಹಂಗ ಅತ್ತಿ ಮನೆಗೆ ಹಿಂಗೆಲ್ಲ ಮಾತಾಡ್ಬಿಟ್ರ ಸೊಸ್ತಾರ ಏನ್ ಮಾಡ್ಬೇಕು ಅರ್ಥ ಮಾಡ್ಕೋರಿ. ಏನು ಈಗ ನಮ್ಮ ಮಗಳ ಆರಾಮಿಲ್ಲಪ್ಪ, ನನಗೆ ಹಿಂಗೆ ಆಗತ್ತೈತಿ, ನಂಗೆ ತ್ರಾಸ ಆಗತ್ತೈತಿ ಅಂದ್ರೆ ಮುಖರವ ಅಲ್ಲೇ ಉಣ್ಣವಂತೆ, ಅಲ್ಲೇ ಗಾದಿ ಕಡೆನ ತೊಗೊಂಡೋಗಿ ತಿನ್ನಕ ಉಣ್ಣಕ ಕುಡಿಯಕ್ಕೆ ನೀರು ಅಡುಗೆ ಮಾಡಿಟ್ಟು ಉಣ್ಣಕ್ಕೆ ಬಾ ಅಂತ ಕರಿಯೋದು ಮಾಡಂಗಿಲ್ಲ. ಯಾಕೆ ಮಂದಿ ಹೆಣ್ಮಕ್ಳಾದ್ರೆ ಹಿಂಗೆ ಯಾಕೆ ಮಾಡ್ಬೇಕು? ಬೇಡಪ್ಪ, ಹಂಗೆ ಮಾಡಬೇಡ್ರಿ. ಏನೋ ಈ ರೀತಿ ಇವತ್ತ ಮಾತಾಡಿರಿ, ಇನ್ನು ಯಾವತ್ತೂ ಹಿಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಹೇಳಕತ್ತೇನೆ ಕೇಳ್ರಿ. ಅಲ್ಲ ಅತ್ತಿಯರ, ನೀವು ಯಾಕೆ ಅರ್ಬಿ ಹಾಕತ್ತೀರಿ? ನಾವು ಒಗದು ಹಾಕ್ತೇನೆ ಸಂಜಿಕ್ ಅಂತ ಹೇಳಿದ್ನಲ್ಲ, ನೀವು ಒಗದು ಹಾಕ್ತೀರಿ. ನೋಡಿದ್ರೆ ಮಾವಾರಿ ಈ ಥರ ಮಾತಾಡತ್ತಾರ. ನಾನೇನು ನೀವು ಹೋಗಿಲ್ಲ ಅಂತ ಮಕ್ಕೊಂಡಿದ್ದಲ್ಲ, ನಂಗೆ ನಿಜವಾಗ್ಲೂ ಪೇನ್ ಆಗತ್ತಿತ್ತು, ಅದಕ್ಕೆ ಮಕ್ಕೊಂಡಿದ್ದೆ ಗೊತ್ತೇನ. ಹೋಗಿ ಬಿಡವ, ಅವ್ರಿಗೆ ಏನು ಗೊತ್ತಾಕತಿ ಪಾಪ. ಹಂಗೆ ಏನೋ ಒಂದು ಇದಕ್ಕೆ ಮಾತಾಡ್ಯಾರ, ನಾ ಹೇಳಿದ್ನೆ ಇಲ್ಲಿಗ. ಅಲ್ಲ ನೀನು ಸಂಜಿಗೆ ಹೋಗಿತಿ, ಮಳೆ ಯಾಕ ಒಂದು 3 ಗಂಟೆ ಮೇಲೆ ಆಗಷ್ಟೊತ್ತಿಗೆ ಗಾಳಿ ಬೀಸಿ ಜೋರಾಗಿ ಮಳೆ ಆಗತ್ತತಿ. ಮಳೆ ಆ ಪರಿ ಆಗಾಕತ್ತಿರೋ ಹೊತ್ನಾಗ ಹೆಂಗೆ ಸಂಜಿಗೆ ಹೋಗಿ ಅಂತಂದೆ ಬಿಡ್ಲಿ. ಮತ್ತು ನಾಳೆ ನಿನ್ನ ಗಂಡಗೆ ಹಾಕೊಳಕ್ಕೂ ಅರ್ಬಿ ಬೇಕಲ್ಲ, ಅದ್ರ ಸಂಬಂಧ ಬ್ಯಾಡ್ ತಡಿ ಅಂತೇಳಿ ನಾನೇ ಒಗದು ಹಾಕ್ಬಿಟ್ಟೆ. ನೋಡಿ ಈ ನಮ್ನಿ ಬಿಸಿಲೈತೆ, ಒಣಾಕ್ಬಿಟ್ರೆ ಮುಗಿದೋಗುತ್ತೆ. ಚಲೋ ನೀರಾಗಿ ಹಿಂದೆ ಒಣಾಕ್ಬಿಡ್ತೇನೆ ಈಗ. ಏನ್ರಿ ಇದೆಲ್ಲ ಪ್ರಾಬ್ಲಮ್ಮೇ ಬೇಡ, ಒಂದು ಒಳ್ಳೆ ವಾಷಿಂಗ್ ಮಿಷಿನ್ ತೊಗೊಂಬಂದ್ಬಿಡೋಣ ರೀ. ಏನು ಬೇಡ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ್ರಿ. ವಾಷಿಂಗ್ ಮಿಷನ್ ಈಗ ಅದಕ್ಕೆ ದುಡ್ಡು ಎಷ್ಟಾಕತ್ತ ಏನ? ಅಲ್ರಿ ದುಡ್ಡು ಎಷ್ಟಾಕತ್ತೇನ ಅಂತ ವಿಚಾರ ಮಾಡ್ಕೊಂಡು ಕುಂತ್ರ ಎಷ್ಟಂತ ತ್ರಾಸ ತಗೊಳ್ಳೋದು ಹೇಳ್ರಿ, ನೀವೇ ನೋಡೋಣ. ಹಿಂಗೆ ಮಾಡ್ರಿ, ನೋಡ್ರಿ ಅತ್ತಿಗೂ ತ್ರಾಸ, ಅದಕ್ಕೆ ಆಗಲ್ಲ. ಹಿಂಗೆ ಮಾಡಿಬಿಡ್ರಿ, ಒಂದು ಲೋನ್ ನಂಗೆ ತೊಗೊಂಬಂದ್ಬಿಡೋಣ. ಏನು ಅಲ್ವಾ ಲೋನ್ ಅಂತಂದ್ರೆ ಈಗ ಅದಕ್ಕೆ ಎಷ್ಟಾಕತ್ತೆ ಏನೋ ರೊಕ್ಕ? ಅಲ್ಲ ಅತ್ತಿಯರ, ಎಷ್ಟಾಕತ್ತೇನೆ ಅಂತ ವಿಚಾರ ಮಾಡ್ಕೊ ಕೂತ್ರೆ ತೊಗೊಂಬರಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಒಂದು ತಂದೆ ಬಿಡೋಣ ಅಂತ. ಒಂದು 40,000 ರೂಪಾಯಿ 45,000 ರೂಪಾಯಿ ಮಟ್ಟ ಅಂದ್ರೆ ಚಲೋ ಕ್ವಾಲಿಟಿದು ಚಲೋದು ಸಿಗ್ತತಿ. ಚಿಂತೆನೇ ಇಲ್ಲ. ಏನಂತೀರಿ, ತೊಗೊಂಬರೋಣ? ಏನಂತೀವ? ಅದಕ್ಕೆಲ್ಲ ರೊಕ್ಕ ಹಾಳು ಮಾಡಕ್ ಆಗಲ್ಲ. ಈಗ ಸ್ವಲ್ಪ ಸುಮ್ಮನೆ ಅದು ಆಮೇಲೆ ನೋಡೋಣ ಅಂತ ಬೇಕಾರೆ ತರೋದು. ಅಲ್ಲ ಈಗ ನಿಮ್ಮ ಅಕ್ಕಂದು ಕುಬುಸ ಐತಿ, ಏನ ಕುಬುಸಕ್ಕೆ ತೀರಾ ಹುಡುಗೊಂದು ಏನು ಕೊಡೋದು ಬೇಡನ? ನಾವು ಮದುವೆಗಂತೂ ಏನು ಅಂಥದ್ದು ಕೊಟ್ಟಿಲ್ಲ. ತೀರಾ ಒಂದು ಕುಬುಸಕ್ಕರ ಒಂದು ಒಳ್ಳೇದೊಂದು ಚೈನಾ, ಒಂದು ಉಂಗ್ರ, ಒಂದು ಏನಾರ ಕೊಡ್ಬೇಕಲ್ಲ. ಅದಕ್ಕೆ ನಿಮ್ಮ ಅಕ್ಕ ಪಾಪ ನಿಮ್ಮ ಅಕ್ಕನ ಬಿಡು ಹೋಲಿ, ಆಕೆ ಏನು ಅನ್ನಲ್ಲ. ಆ ಹುಡುಗರಿಗೆ ಏನು ಅನ್ಕೊಳಂಗಿಲ್ಲ. ಅಂದರೆ ನಿಮ್ಮ ತವ್ರ ಮನೆಯಿಂದ ಏನು ಕೊಡಲಿಲ್ಲ ಅಂತಂದೇಳಿ ಅನ್ಸಂಗಿಲ್ಲನ? ಬೇಡ ಬೇಡ, ಅದೆಲ್ಲ ಏನು ಬೇಡ. ಫಸ್ಟು ಈಗ ಏನು ಮಾಡೋಣ ಅಂದರೆ ಅವು ಕುಬುಸೆಲ್ಲ ಮುಗಿಲಿ, ಚಲೋತ್ತಂಗ ಅವ್ರಿಗೆ ಏನು ಕೊಡೋದೆಲ್ಲ ಕೊಟ್ಟು ಮುಗಿಸಿ ರೊಕ್ಕ ಉಳಿದ್ರೆ ನೋಡೋಣಂತ. ಏನು ಈಗ ಸದ್ಯಕ್ಕೆ ಅದೆಲ್ಲ ಏನು ಬೇಡ. ನೋಡಿ ಇವ್ರನ್ನ, ಅಲ್ಲ ಮಗಳದ್ದು ಕುಬ್ಸ ಮಾಡಕ್ಕೆ ಇವ್ರ ಹತ್ರ ದುಡ್ಡು ಐತಿ, ವಾಷಿಂಗ್ ಮಿಷಿನ್ ತೊಗೊಂಬರೋಣ ಅಂದ್ರೆ ದುಡ್ಡಿಲ್ಲ. ಒಗಿಲಿ, ಕುತ್ಕೊಂಡು ಒಗಿಲಿ, ನನಗೇನಾಗಬೇಕಾಗೈತಿ. ನಾನಂತರೂ ಮಾಡಕ್ಕೆ ಹೋಗಲ್ಲ. ತಿಳಿ ಕೆಟ್ಟ ಹೋಗಂಗತ್ತವ. ಈಗ ಏನು ಗಂಡ್ಮಗನ ಏನಾಗ್ತದ, ಬರೀ ಬೈಯದ್ರಾಗ ಇರೋದ. ಬೈಯದ್ರಾಗ ಒಂದು ಅರ್ಥ ಐತೆ, ಅದು ಇಲ್ಲ ತಗ. ಮಗಳದಕ್ಕಾದ್ರೆ ಈಡ ಕೊಡ್ಬೇಕು. ಮನೆಗೆ ಒಂದು ವಾಷಿಂಗ್ ಮಿಷಿನ್ ತರಕ್ಕೆ, ಅದು ನನ್ನ ಗಂಡ ದುಡ್ದಿದ್ರೊಳಗೆ ನಾವು ತೊಗೋತೇವೆ ಅಂದ್ರೆ ಇವ್ರಿಗೆ ಸಮಾಧಾನ ಇಲ್ಲ. ಬಂಗಾರದ ರೇಟ್ ನೋಡಿದ್ರೆ ಈ ನಮ್ನಿ ಆಗೈತಿ. ಈಗ ಮಗಳ ಗಂಡಗೆ ವಾಚು ಇದೇನದು ಚೈನಾ ಉಂಗ್ರ ಕೊಡ್ಬೇಕು ಅಂತ ತೆಲಾಗ. ಎಷ್ಟು ದುಡ್ಡು ಖರ್ಚಾಕತ್ತ ಅದಕ್ಕೆಲ್ಲ. ಹಾಳತತ್ತವ. ಹಿಂಗಾರ ಮಾಡಿ ವಾಷಿಂಗ್ ಮಿಷಿನ್ ತೊಗೋಬೇಕು. ಏನಾರ ಒಂದು ನಾನು ಮಾಡಿಸ್ಕೋಬೇಕಪ್ಪ. ಹಿಂಗೆ ಕುಂತ್ರೆ ಇವ್ರು ನಾಳೆ ನನ್ನ ಬೀದಿಗೆ ನಿಲ್ಸೋದು ಗ್ಯಾರಂಟಿ. ಇವ್ರಂತರೂ ಇದ್ದಿದ್ದನ್ನೆಲ್ಲ ಅಕ್ಕಗೆ ಮಾಡಿ ಕುಂದಿರ್ತಾರೆ. ಬೇಡ ಬೇಡ. ಸರಿಯಪ್ಪ, ಚೈನಾದು ಎಲ್ಲ ಮಾಡಿಸಿ ಆಮೇಲೆ ನೋಡೋಣ. ಇವರು ಅಂತಾರೆ ಬೇಡ ತರನ ಅನ್ನೋದು ಇಲ್ಲೇ ಇಲ್ಲ. ಮಾಡ್ತೀನಿ ತಡಿ, ಅದು ಹೆಂಗೆ ತರಂಗಿಲ್ಲ ನಾನು ನೋಡ್ತೀನಿ. ನಿಮ್ಮದು ಮಗದು ಸಲುವಾಗಿ ಶಾದಿಗೆ ಮಾಡೋಕ್ಕೆ ಲಡ್ಕಿದು ಹುಡ್ಕತ್ತಿದ್ರಿ ಅಲ್ಲ,
ಏನು ಆಯ್ತು ಶಾದಿದು ಆಯ್ತು ಏ ಇಲ್ಲಿ ಬಿಡ ಅದು ಹುಡುಗಿ ಚಂದ ಇದ್ದಿದ್ದಿಲ್ಲ ಅಂತ ಏನ ಹೌದೇ ಹಾ ಅರೆ ಲಡ್ಕಿದು ಚೆನ್ನಾಗಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗ್ತದೆ ಅರೆ ಲಡ್ಕಿದು ಚಂದ ಇದ್ರೆ ಶಾದಿಗೆ ಮಾಡಕ್ಕೆ ಅಡ್ಡಿಗೆ ಇಲ್ಲ ಹ್ಞೂ ಹುಡುಗಿ ಚಂದ ಇದ್ದಿದ್ದಿಲ್ಲ ಹಂಗಾಗಿ ನಾ ಮನಸ್ಸು ಮಾಡಲಿಲ್ಲ ನನ್ನ ಮಗ ಅಂತ ಚಂದ ಐತಿ ಒಂದು ತಕ್ಕ ಮಟ್ಟಿಗಾರ ಆಗ್ಬೇಕಲ್ಲ ಸರಿ ನಮ್ದುಗೆ ಬರ್ತಾವ್ ಸರೋಜಂದು ಅಕ್ಕ ಬಂದಾಳ ಪಿಸ್ರಿ ಲಗ್ನ ಆತನಂತ ಕೇಳಕ್ಕೆ ಇಂಥವ ಕುಡ್ತಾವ ನೋಡು ಹುಲಿವ್ಯಾರ್ದ ಒಟ್ಟು ನಮ್ಮೂರ ಹುಲಿವ್ಯಾರ್ದ ಇಂಥವ ಕುಡಿಯಾವ ನೋಡು ಸರೋಜಿ ಏನಾತ್ರಿ ಅಲ್ಲ ಎಲ್ಲಿ ಹೋಗಿದ್ರಿ ಇಷ್ಟೊತ್ತನ ಅಷ್ಟು ಕಸ ಹೊಡ್ಕೊಂಡು ಒಗಾತ್ ಮಾಡೋ ಅಷ್ಟೊತ್ತಿಗೆ ನನ್ನ ಹೆಣ ಬಿತ್ತು ಒಟ್ಟು ಮನೆಯಾಗಿದ್ದು ಏನಾರ ಸಹಾಯ ಮಾಡ್ತೀರಿ ಅಂದ್ರೆ ಕೇಳಬೇಡ್ರಿ ಸಹಾಯ ಮಾಡೋದು ಆಮ್ಯಾಗ ಈಗ ಅವ್ರು ಕೊಡೋದಿಲ್ಲ ಅಂದ್ರಲ್ಲ ಹುಡುಗಿನ ಅದಕ್ಕೆ ಕಾರಣ ಯಾರಂತ ಗೊತ್ತಾ ನಿನಗ ಯಾರು ಆ ಪ್ರೇಮಕರ್ ಅವರೇ ಅಂತ ಹೋಗಿ ಬೇಡ ಕೊಟ್ ಮದ್ವಿ ಮಾಡ್ಬೇಡ ಅಂತ ಹೇಳಿ ಅವರೇ ಅಂತ ಮದ್ವಿ ತಪ್ಸಿದ್ದು ಯಾರು ಆಕೆ ಸೊಟ್ಟ ಮಾರಿ ಪ್ರೇಮಿ ಅಯ್ಯೋ ಆಕಿ ಹೆಣ ಎತ್ಲಿ ಆಕಿಗೆ ಎಷ್ಟಾರ ಸೊಕ್ಕ ಬಂದಿರ್ಬೇಕು ಆಕಿಗೆ ನಿಮಗೆ ಯಾರು ಹೇಳಿದ್ದ ನನಗೆ ಈಗ ವಿಚಾರ ಗೊತ್ತಾಗಿದ್ದು ರುದ್ರಾನಿ ಅಂತ ಹೇಳಿದ್ದು ರುದ್ರಪ್ಪನ ಹೆಂಡ್ತಿಯ ಅಯ್ಯೋ 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 ಆಕಿ ನೀನು ಚಪ್ಪಲ್ಲ ಹೊಡ್ಯಾಕಿಲ್ಲ ಅಂತ ನಾನು ಅಲ್ಲ ನನ್ನ ಮಗಗೆ ಎಂಥ ಚಂದ ಕಂಕಣ ಬಲ ಕೂಡಿ ಬಂದಿತ್ತು ಅಂತ ಒಳ್ಳೆ ಚಂದ ದಂತದ ಗೊಂಬೆಗಿತ್ತು ಅದು ಹುಡುಗಿ ಆ ಹುಡುಗಿನ ನನ್ನ ಮಗಗೆ ತಪ್ಪಿಸ್ಬಿಟ್ಲಲ್ಲಿಕ್ಕಿ ಈಕಿನ ಎಷ್ಟು ಬಿಟ್ಲೆ ಹೊಡಿಬೇಕು ಮಾಡ್ತಂತಡಿ ಹೋಗಿ ಗ್ರಾಚಾರ ಬಿಡಿಸ್ತಾನಿಕ್ಕಿದ ಏ ಬ್ಯಾಡ ಸುಮ್ಮನೆ ಹೊಲತ್ತ ಜಗಳ ಮಾಡ್ಕೊಂಡು ಸುಮ್ಮನೆ ಅಸಹ್ಯತಾಗ ಎದಕ್ಕೆ ಇವೆಲ್ಲ ಆಗಿದ್ದು ಆಗಿ ಹೋತತ್ತಾಗ ಜಗಳ ಜೂಟಿ ಇವೆಲ್ಲ ನಮಗೂ ನೋಡಕ್ಕಾಗಲ್ಲ ಕೇಳಕ್ಕಾಗಲ್ಲ ತಗ ಸುಮ್ಮನಿದ್ ಬಿಡು ಹೋಲಿ ನೀವು ಬೇಕಾದ್ರೆ ಸುಮ್ಮನೆ ಇದ್ಕೋರಿ ನಾ ಸುಮ್ಮನಿರಲ್ಲ ಅದು ಯಾಕ್ರಿ ಸುಮ್ಮನೆ ಇರ್ಬೇಕು ಏನಂತ ತಿಳ್ಕೊಂಬಿಟ್ಟಾಳಕ್ಕೆ ಆ ಓಹೋ ಬಾರಿ ಆತ್ ಬಿಡ ಆಕಿದೆ ಅಲ್ಲ ಒಂದು ಕಲ್ಯಾಣ ಕಾರ್ಯ ತಪ್ಸೋದು ಎಷ್ಟು ಕೆಟ್ಟ ವಿಚಾರ ಅದು ಹಾಗೂ ಕಲ್ಯಾಣ ಕಾರ್ಯಕ್ಕೆ ಯಾರ ಕಲ್ ಹಾಕ್ತಾರನ ಅಲ್ಲ ನೀ ಹೇಳ್ತಿ ಆದ್ರೆ ಏನ್ ಮಾಡ್ಬೇಕು ಈಗ ಅವ್ರ ಸಂಬಂಧ ಅಲ್ಲ ಅದು ಹಂಗಾಗಿ ಏನೋ ಮಾಡ್ಯಾಳ ಹೋಗ್ಲಿ ಬಿಡು ನಾನು ಈ ವಿಚಾರ ನಿನಗೆ ಹೇಳ್ತಿದ್ದಿಲ್ಲ ರುದ್ರಪ್ಪನ ಹೆಂಡತಿ ಬಂದು ನಿನ್ನಂತಲೇ ಹೇಳ್ತೀನಿ ಅಂದ್ಲ ನಾನ ಬೇಡವಾ ನಾ ಹೇಳ್ತೀನಿ ಅಂದೆ ಆದ್ರೂ ನನಗೆ ಯಾಕೆ ನಂಬಿಕೆ ಬರ್ಲಿಲ್ಲ ಆಕಿ ನಿನ್ನಂತಲೇ ಹೇಳ್ತಾಳಂತ ನನಗೆ ಗೊತ್ತಿತ್ತು ಅದಕ್ಕೆ ಸುಮ್ಮನೆ ಬಂದು ನಾನೇ ಅಂದೆ ಪಾಪ ಎಷ್ಟು ಒಳ್ಳೆ ಹೆಣ್ಮಗಳ್ರಿ ಆಕಿ ಒಂದೆರಡು ಸಲ ಬಂದಾಗ ಹಂಗ ಪುಕ್ಷಟ್ಟಿ ಮೊಸರು ಕೊಟ್ಟು ಕಸಿದ್ದೆ ಆಕಿಗೆ ಆ ನೆನವು ಇಟ್ಕೊಂಡು ಹೇಳ ನೋಡಕ್ಕೆ ಅಯ್ಯೋ ದೇವ್ರೆ ಆ ನೆನವು ಇಟ್ಕೊಂಡು ಹೇಳಿಲ್ಲ ಪ್ರೇಮಕರ ಮೇಲೆ ಆಕಿಗೆ ಸಿಟ್ಟು ಅದಕ್ಕೆ ಹೇಳಾಳ ಏನ ಅನುಕೂಲ ಆಗಿದ್ ನಮ್ಗ ಅಲ್ಲ ಗೊತ್ತಾಗಿದ್ ನಮ್ಗ ಅಲ್ಲ ಬರ್ರಿ ಅತ್ತೀರ ಕುಂದ್ರ ಬರ್ರಿ ಆರಾಮದಿರ ಅತ್ತೀರ ಆರಾಮದೇನ್ ನೋಡ್ವಾ ಮತ್ತೆ ನನ್ನ ಮೊಮ್ಮಗೆ ಏನ್ ಮಾಡಕತ್ತಾನವ ಅವ್ನ ನೆನಪಾಗೆ ಬಂದೆ ನಾನು ಈಗ ಇನ್ನಿದಾಗ ಅವ್ವ ಬಿಸಿನೀರು ಹಾಕಿದ್ಲ ಎರದ ನಾ ಮತ್ತೆ ಹಾಲು ಕುಡ್ಸಿನಿ ಮಕ್ಕೊಂಡಾನ ತಡ್ರಿ ಎಬ್ಸ್ಕೊಂಬರ್ತೀನಿ ಬೇಡ ಬೇಡ ಅವ್ರ ನಿದ್ದೆ ಆದ್ರ ಮತ್ತ ಅಳ್ತತಿ ಇನ್ನೊಂದು ಅರ್ಧ ತಾಸು ಮಕ್ಕೋಲಿ ಇಲ್ಲ ಅವನೇ ಎದ್ದೆ ಹೇಳಿಬಿಡ ನಾ ಏನು ಇನ್ನೂ ಸ್ವಲ್ಪ ತನ ಇರ್ತೇನಲ್ಲ ಅಂದಂಗ ಅತ್ತೀರ ಇದು ಬ್ಯಾಗ್ ಏನು ಗೊತ್ತಾಗಲಿಲ್ಲ ಅದ ನಾನು ನಮ್ಮ ತಂಗಿ ಮನೆಗೆ ಹೊಂಟೇನವ ನಮ್ಮ ತಂಗಿ ಮಗಳಿಗೆ ಕೂಸಾಗೈತಿ ಆ ಕೂಸಿನ ನೋಡಕ್ಕೆ ಕರ್ದಾರ ಅದಕ್ಕೆ ಅಲ್ಲಿ ಹೊಂಟೇನಿ ಅದಕ್ಕೆ ಒಂಚೂರು ಅಡುಗೆ ಮಾಡ್ಕೊಂಡೇನಿ ಹಂಗ ಮತ್ತೆ ಈಗ ಅಡುಗೆ ಮಾಡ್ಕೊಂಡು ಹಂಗೆ ಹೆಂಗೆ ಹೋಗೋದು ಕೂಸೈತಲ್ಲ ಅದ್ರ ಸಂಬಂಧ ಅದಕ್ಕೊಂದು ಸ್ವಲ್ಪ ಹಾಲ್ಗಡ್ಗ ಆಮೇಲೆ ಇದು ಬೆಳ್ಳಿ ಕಾಲು ಚೈನ ಅವು ಇವು ಐಟಮ್ಸ್ ಒಂದಿಟ್ಟು ತೊಗೊಂಡೇನಿ ಎಲ್ಲ ಇಟ್ಕೊಂಡೇನಿ ಒಂದು ಸ್ವಲ್ಪ ತನಕ ಕುಂತು ಹೋಗೋಣ ಅಂತ ಓ ಹೌದಾ ಇದ್ರಾಗ ಒಂದು 4 ರೊಟ್ಟಿ ಒಂದಿಟ್ಟು ಪಲ್ಯ ಒಂದಿಟ್ಟು ಅನ್ನ ತಕ್ಕೋರಿವ ಏನು ಅಲ್ಲಿ ಮಾಡಿದ್ನೆ ನನಗೆ ಇಲ್ಲಿ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಹಾಗಾಗಿ ಇದ್ರಾಗ ತಕ್ಕೋತಾರ ತಡಿ ಊಟ ಅಂತೇಳಿ ಸುಮ್ಮನೆ ಬಾಯಿಲಿ ಒಂದು ಗಂಗಾ ತುಂಬರ್ವ ಒಂದು 4 ರೊಟ್ಟಿ ಒಂದು 2 ಥರ ಪಲ್ಯ ಮಾಡ್ಕೊಂಡು ಪಲ್ಯ ಅನ್ನ ಎಲ್ಲ ಹಾಕ್ತೇನೆ ಅದಕ್ಕೆ ಆರಾಮದಿರಿ ಆರಾಮದೇನು ನೋಡ್ರಿ ಮತ್ತೆ ಸಮಾಚಾರ ರೀ ಹೋಗವ ಒಂದು ಗಂಗಾ ತರೋಗ ಒಂದು 4 ರೊಟ್ಟಿ ಪಲ್ಯ ಅನ್ನ ಹಾಕೊಳ್ಳುವಂತಿ ತರ್ತೇನೆ ಅವ ಬೇಡ ತಡಿ ಬೇಡ ಅತ್ತಿಯರ ಅಡ್ಗೆ ಎಲ್ಲ ಮಾಡೈತಿ ನೀವೇ ಇಲ್ಲೇ ಊಟ ಮಾಡೇ ಹೋಗ್ರಿ ಮತ್ತೆ ಯಾಕೆ ಅದನ್ನ ತಕೊಳ್ಳೋದು ಮಾಡೋದು ಬೇಡ ಅಲ್ಲೇ ಕಡಿಮೆ ಬೀಳ್ಬೋದು ಅಲ್ಲಿ ಎಷ್ಟು ಮಂದಿ ಅದಾರ ಏನೋ ಗೊತ್ತಿಲ್ಲ ಆಮೇಲೆ ಇಲ್ಲೊಮ್ಮೆ ಗಂಟು ಬಿಚ್ಚೋದು ಅಲ್ಲೊಮ್ಮೆ ಇದು ಮಾಡೋದು ಬೇಡ ಅಲ್ಲೇ ಒಮ್ಮೆ ಒಯ್ದು ಬಿಡ್ರಿ ಅಲ್ಲೇ ಇದು ಮಾಡ್ಕೊತಾರ ಅಲ್ಲ ಒಂದು 4 ರೊಟ್ಟಿ ತಗೊಂತಿದ್ದಲ್ಲ ಅದಕ್ಕೇನಕ್ಕಿತ್ತ ಬೇಡ ಅತ್ತಿಯರ ಬೇಡ ಅಲ್ಲೇ ವೈರಿ ಬಟ್ ನಾನು ಬಸ್ಸು ತಪ್ತತೆ ಏನ ಹಂಗಾರೆ ಹಿಂಗೆ ಮಾಡ್ತೇನೆ ತಗೋ ಸಂಜೆ ಮುಂದೆ ಬರ್ತಾ ಇಲ್ಲಿ ಬಂದು ಹೋಗ್ತೇನಾತ ಈಗ ಹಂಗಾರೆ ತಡ ಆತೇನ ಬರ್ತೇನವ ಆ ಹುಡುಗಿನೂ ಮಕ್ಕೊಂಡತೆ ಏನ ಎಷ್ಟೊತ್ತಿಗೆ ಎದಳ್ಸತ್ತೆ ಏನ ಅಲ್ಲ ನಾಷ್ಟ ಅದು ಮಾಡ್ಕೊಂಡು ಹೋಗ್ರಿ ಹಂಗ ಹೊಂಟ್ರಲ್ಲ ಸ್ವಲ್ಪ ಕುಂದ್ರಿ ಊಟ ಮಾಡ್ಕೊಂಡು ಹೋಗುವಂತ್ರಿ ಹೈಬಿಟ್ಟಿಗೆ ಸಿಟ್ಟು ಬಂತ ಕಾಣ್ತತೆ ಬರ್ಲಿ ಸಿಟ್ಟು ಬರ್ಲಿ ಅಂತೇಳಿ ಹಿಂಗೆ ಮಾಡಿದ್ದೆ ಯಾಕ ಏನಾತ ಅಲ್ಲವ ರೊಟ್ಟಿ ತಗೊಳ್ಳೋವಂತಿ ಗಂಗಾ ತುಂಬ ಅಂದ ತಕ್ಷಣ ನಮ್ನಿ ಹೊಂಟಿಯಲ್ಲ ಕಂಡಿ ಇಲ್ಲ ಎಂದಾರ ರೊಟ್ಟಿನ ಅಲ್ಲ ಯಾಕೆ ಏನಾತ ಇನ್ನೇ ಮೇಕೆ ಬಂದ್ಲಂದ್ರ ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಚಾ ಕುಡೀರಿ ನಾಷ್ಟ ಮಾಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಅದು ಇದು ಅಂತ ಉಪ್ಪು ಮಾಡಕ್ ಹೋಗ್ಬೇಡ ಬರ್ತಾಳ ಹೊಕ್ಕಾಳ ಅಷ್ಟೇ ಯಾಕ ಅಲ್ಲ ಅವ್ರ ತಂಗಿ ಮಗಳು ಏನೋ ಹಡ್ದಾಳಂತ ಆಕಿನ ನೋಡಕ್ಕೆ ಈಕಿ ಕರ್ದಾರ ಈಕೆ ಆ ಕುಸಿಗೆ ಹಳಗಡ್ಗ ಚೈನಾ ಏನೇನೇನೇನ ಸುಡ್ಗಾಡ್ ಸೊಂಟಿ ಕೊಂಬು ಅಂಗಿ ಅರಿವಿ ಎಲ್ಲ ಮಾಡ್ಕೊಂಡು ಹೊಂಟಾಳ ಈ ತನ್ನ ಮಗ ಹುಟ್ಟಿರೋ ಕೂಸಿದ ಈ ಕುಸಿಗೆ ಇವತ್ತಿನವರೆಗೆ ರೂಪಾಯಿ ಇಲ್ಲಿಕ್ಕಿದೆ ಬೇಡ ನನಗೆ ಆದ್ರೆ ಇಲ್ಲಿ ಬಂದು ಮಕ ತೋರ್ಸ್ಯಾರ ಯಾಕೆ ನಮ್ಗೆ ಇನ್ನೊಬ್ರಿಗೆ ತೊಗೊಂಡು ಹೊಂಟೇನಿ ಅಂತ ಕಿರಿಕಿರಿ ಮಾಡ್ಬೇಕು ಇವ್ರು ಹೇಳ್ಬೇಕು ಯಾಕಂದ್ರೆ ನನಗೆ ಸಿಟ್ಟು ಬರುವಂಗೆ
ನನಗೆ ಸಿಟ್ಟು ಬರ್ತೈತಿ ಇಲ್ಲ ನನ್ನ ಮಗಗೆ ಅಮ್ಮ ಅದಕ್ಕೆ ಏನು ತರಲಾರ್ದ ಮಂದಿ ಮೊಮ್ಮಕ್ಕಳಿಗೆ ತೊಗೊಂಡೋಕಾಳಿಕೆ ಅಂತಂದ್ರೆ ಸಿಟ್ಟು ಬರ್ತತೆ ಬರೋದಿಲ್ಲ. ಇದ್ರ ಹೆಣ ಎತ್ಲಿ ನನಗೆ ಗೊತ್ತಿಲ್ಲವ ಇದೆಲ್ಲ. ಸುಮ್ಮನಿರು ನೀನು, ಇನ್ನೇನು ಬಂದ್ಲಂದ್ರೆ ಸರಿಯಾಗಿ ಮರ್ಯಾದೆ ಮಾಡ್ತೇನೆ ಆಕಿಗೆ.